ಡಿಕೆ ಶಿವಕುಮಾರ್ ಬಿಜೆಪಿಗೆ ಬರೋದನ್ನ ಮೋದಿ ಒಪ್ಪಲ್ಲ. ಶಾಕಿಂಗ್ ವಿಷಯವನ್ನ ರಿವೀಲ್ ಮಾಡಿದ ಯತ್ನಾಳ್. ಡಿಕೆಶಿ ದೆಹಲಿಯ ಬಿಜೆಪಿ ನಾಯಕರನ್ನ ಸಂಪರ್ಕಿಸಿದ್ರು. ಡಿಕೆಶಿ ಜೊತೆ ಸೇರಿ ಸರ್ಕಾರ ಮಾಡಿದ್ರೆ ಬಿಜೆಪಿ ಆತ್ಮಹತ್ಯೆಯನ್ನ ಮಾಡಿಕೊಂಡಂತೆ ಆಗುತ್ತೆ. ಡಿಕೆ ಶಿವಕುಮಾರ್ ಬಿಜೆಪಿಗೆ ಬರೋದನ್ನ ಮೋದಿ ಒಪ್ಪಲ್ಲ. ಶಾಕಿಂಗ್ ವಿಷಯವನ್ನ ರಿವೀಲ್ ಮಾಡಿದ ಯತ್ನಾಳ್. ಡಿಕೆ ಶಿವಕುಮಾರ್ ದೆಹಲಿಯ ಬಿಜೆಪಿ ನಾಯಕರನ್ನ ಸಂಪರ್ಕಿಸಿದ್ರು. ಡಿಕೆಶಿ ಜೊತೆ ಸೇರಿ ಸರ್ಕಾರ ಮಾಡಿದ್ರೆ ಬಿಜೆಪಿ ಆತ್ಮಹತ್ಯೆ ಮಾಡಿಕೊಂಡಂತೆ, ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದಂತೆ, ಇದಕ್ಕೆ ಮೋದಿ ಒಪ್ಪಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಇನ್ನೆಷ್ಟು ದಿನ ಸಿಎಂ ಆಗಿರ್ತಾರೋ ಗೊತ್ತಿಲ್ಲ, ಇರುವಷ್ಟು ದಿನ ಅಭಿವೃದ್ಧಿ ಕೆಲಸ ಮಾಡಲಿ ಎಂದು ಹೇಳಿರುವೆ. ಸಿಎಂ ಕುರ್ಚಿ ಕಾದಾಟದಿಂದ ರಾಜ್ಯದ ಅಭಿವೃದ್ಧಿ ಆಗುತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಒಳ್ಳೆಯ ಕೆಲಸ ಮಾಡುವುದಿದ್ದರೆ ಮಾಡಲಿ, ಇಲ್ಲ ಅಂತ ಸರ್ಕಾರ ವಿಸರ್ಜನೆ ಮಾಡಲಿ ಎಂದ ಯತ್ನಾಳ್. ಡಿಕೆ ಶಿವಕುಮಾರ್ ಬಿಜೆಪಿಗೆ ಬರುವುದನ್ನ ಮೋದಿ ಒಪ್ಪಲ್ಲ ಅಂತ ಶಾಕಿಂಗ್ ಸುದ್ದಿಯನ್ನ ರಿವೀಲ್ ಮಾಡಿದ್ದಾರೆ ಯತ್ನಾಳ್. ಡಿಕೆ ಶಿವಕುಮಾರ್ ದೆಹಲಿಯ ಬಿಜೆಪಿ ನಾಯಕರನ್ನ ಸಂಪರ್ಕಿಸಿದ್ರು. ಡಿಕೆಶಿ ಜೊತೆ ಸೇರಿ ಸರ್ಕಾರ ಮಾಡಿದ್ರೆ ಬಿಜೆಪಿ ಆತ್ಮಹತ್ಯೆ ಮಾಡಿಕೊಂಡಂತಾಗುತ್ತೆ, ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದಂತೆ, ಇದಕ್ಕೆ ಮೋದಿ ಒಪ್ಪಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಸುದ್ದಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಫೇಮಸ್ ಆಗಿರುವಂತಹ ಯತ್ನಾಳ್ ಅವರ ಮಾತುಗಳು ಯಾವಾಗಲೂ ಸಹಿತ ನೇರವಾದಂತಹ ಮಾತುಗಳನ್ನ ಆಡ್ತಾ ಇರ್ತಾರೆ. ಯಾವುದೇ ರಾಜಕೀಯ ನಾಯಕರಾಗಿರ್ಲಿ, ಯಾರೇ ಆಗಿರ್ಲಿ, ಯಾರನ್ನೂ ಸಹಿತ ನೋಡಲ್ಲ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಕೆ ಶಿವಕುಮಾರ್ ಬಿಜೆಪಿಗೆ ಬರ್ತಾರೆ ಅನ್ನುವಂಥ ಒಂದಿಷ್ಟು ಸುದ್ದಿಗಳಿತ್ತು. ಇದಕ್ಕೆ ಮೋದಿ ಒಪ್ಪೋದಿಲ್ಲ. ಬಿಜೆಪಿಯ ಹೈಕಮಾಂಡ್ ನಾಯಕರನ್ನ ದೆಹಲಿಯಲ್ಲಿ ಇದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಮೋದಿ ಒಪ್ಪೋದಿಲ್ಲ. ಒಂದು ವೇಳೆ ಡಿಕೆ ಶಿವಕುಮಾರ್ ಬಂದ್ರೆ ಪಕ್ಷ ಆತ್ಮಹತ್ಯೆ ಮಾಡಿಕೊಂಡಂತೆ ಅಂತ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಷ್ಟೇ ಇವ್ರ ಮುಂದೆ ಇರೋದು. ಸರಿಯಾಗಿ ಮಾಡೋದಿದ್ರೆ ಸಿದ್ದರಾಮಯ್ಯನವ್ರು ಮುಂದುವರೀಲಿ, ಇಲ್ಲಂದ್ರೆ ವಿಸರ್ಜನೆ ಮಾಡಿ. ಇವರೇನೇನೋ ಒಳಗೆ ನಡೆಸ್ಯಾರ ಬಿ ಜೆ ಪಿಯವ್ರ ಜೋಡ ಕೂಡಿ ಹೊಂದಾಣಿಕೆ ಮಾಡ್ಕೋಬೇಕಂತ ಶಾಸಕ. ಯಾರು ಅಲ್ಲೇ ಕಾಂಗ್ರೆಸ್ನವ್ರೆ ದಿಲ್ಲಿಗೆ ಅದು ಹೋಗಿ ಯಾರ್ಯಾರಿಗೂ ಭೇಟಿಯಾಗಿ ಬಂದಾರ. ಡಿ ಕೆ ಶಿವಕುಮಾರ್ ಜೋಡ ಕೂಡಿ ಬಿ ಜೆ ಪಿಯವ್ರು ಮಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಂಗೆ. ಸೀದಾ ಹೋಗಿ ರಾತ್ರಿ ನೋಡಿದ ಬಾಯಿ ಒಳಗೆ ಹಗಲು ಬೀಳೋದತ್ತಾರೆ ಅದು ಬಿ ಜೆ ಪಿ. ಆದ್ರೆ ನನ್ನ ವಿಶ್ವಾಸ ಐತಿ ಮೋದಿಯವರು ಇದಕ್ಕೆ ಒಪ್ಪೋದಿಲ್ಲ. ಏನೇ ಸಮಸ್ಯೆ ಬಗೆಹರಿಸಬೇಕು, ಸಿದ್ದರಾಮಯ್ಯನವರು ಅವ್ರ ಶಕ್ತಿ ಏನೋ ತೋರಿಸೋ ಕಾಲ ಬಂದದ. ಅವ್ರ ಅಗ್ನಿ ಪರೀಕ್ಷೆ ಅದ. ಅವ್ರು ಇದ್ರಾಗ ಸೋತ್ರ ಅಂದ್ರೆ ರಾಜಕೀಯ ಮುಗೀತೈತಿ. ಅದಕ್ಕೆ ನೀವೇ ಮುಂದುವರಿಕ ವಿಸರ್ಜನೆ ಮಾಡಿರಿ, ಅದೇ ನಮ್ಮ ಆಪ್ಷನ್. ಅದೇನೋ ಹೇಳಕತ್ತೀನಲ್ರಿ, ಎಲ್ಲರದು ಮಾಡಿರಿ. SC ST ಕಾರ್ಪೊರೇಷನ್ ಮಾಡಿರಿ, ಹಿಂದುಳಿದ ವರ್ಗ ಇವು ಏನದಾವಲ್ಲ ಅವ್ರೂ ಮಾಡಿರಿ. ಬಡವ್ರು ಅಂದ್ರೆ ಬಡವರೇ. ಅದ್ರಾಗ ಏನು ಜಾತಿ ಐತಿ? ಅವ್ರ ಜಾತಿ ಅವ್ರಿಗಿಲ್ಲ, ಸಿದ್ದರಾಮ ಜನಾಂಗದ ಅವ್ರಿಗೂ ಮನ್ನಾ ಮಾಡಿರಿ. SC ST ಅವ್ರು ಏನು ಪಾಪ ಮಾಡ್ಯಾರ? ಅವ್ರು ನಿಮ್ಮ ನಂಬ್ಯಾರಲ್ಲ, ಅವ್ರನ್ನೂ ಮಾಡಿರಿ. ನೀವು ಒಂದು ವರ್ಗನ ಹಿಡ್ಕೊಂಡು ಹೋಗ್ಬೇಡ್ರಿ. ನೀವು ಜಾತ್ಯತೀತನದ ಎಲ್ಲ ವರ್ಗನ ಹಿಡ್ಕೊಂಡು ಹೋಗಿ. ಅಂದರೆ ನೀವು ದಲಿತರು ರೊಕ್ಕನೂ ತಿಂದ್ರಿ, ಅದನ್ನು ಹೋಯ್ದು ಗ್ಯಾರಂಟಿ ಒಳಗೆ ಹಾಕಿದ್ರಿ. ಅವ್ರಿಗೆ ಸಿಗೋ ಸೌಲಭ್ಯನೂ ಸಿಗಲಿಲ್ಲ. ಅವು ಮತ್ತು ಭ್ರಷ್ಟಾಚಾರ ಮಾಡ್ಲಕತ್ತೀರಿ. ಅಂದಾಗ ನೀವು ಹೆಂಗೆ ಎಲ್ಲ ಜನಾಂಗದ ನಾಯಕರಾಗ್ತೀರಿ? ಇಷ್ಟೇ ಇವ್ರ ಮುಂದೆ ಇರೋದು. ಸಹಿತ ಈಗಾಗಲೇ ಯತ್ನಾಳ್ ಹೇಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಡಿಕೆ ಶಿವಕುಮಾರ್ ಬಿಜೆಪಿಗೆ ಬರ್ತೀನಿ ಅಂತ ಅಂದ್ರೂ ಸಹಿತ ಅಲ್ಲಿ ಮೋದಿ ಒಪ್ಪೋದಿಲ್ಲ. ಯಾಕಂದ್ರೆ ಇವ್ರನ್ನ ನಾವೇನಾದ್ರೂ ನಮ್ಮ ಸರ್ಕಾರಕ್ಕೆ ನಮ್ಮ ಪಕ್ಷಕ್ಕೆ ನಾವೇನಾದ್ರೂ ತೆಗೆದುಕೊಂಡ್ರೆ ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಆಗುತ್ತೆ ಅನ್ನುವಂಥ ಒಂದಿಷ್ಟು ಸಿಚುವೇಶನ್ ಆಗುತ್ತೆ. ಸೊ ಹಾಗಾಗಿ ಡಿಕೆ ಶಿವಕುಮಾರ್ ಅವ್ರನ್ನ ರಾಜಕೀಯವಾಗಿ ನಾವು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಇನ್ನು ಅದ್ರ ಜೊತೆಗೆ ಎಷ್ಟು ದಿನ ಸಿಎಂ ಆಗಿರ್ತಾರೋ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಒಳಿತ ಕೆಲಸಗಳನ್ನ ಮಾಡಲಿ, ದಲಿತರಿಗೋಸ್ಕರ ಕೆಲಸಗಳನ್ನ ಮಾಡಲಿ ಅನ್ನುವಂಥ ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ ಯತ್ನಾಳ್.